ಹಾಯ್ ಹಲೋ ಫ್ರೆಂಡ್ಸ್, ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇದು ಪಾರ್ಟ್ 3 ವಿಡಿಯೋ. ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಕಟೀಲು ದುರ್ಗಾ ಪರಮೇಶ್ವರಿಗೆ ಬಂದೇವ್ರಿ. ಇನ್ನು ಪ್ರೀವಿಯಸ್ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಆ ವಿಡಿಯೋ ನೋಡ್ರಿ. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಬಂದಿಲ್ಲಿ ಲಗೇಜ್ ರೂಮ್ ಕೇಳಬೇಕಂತಂದು ಹೋದ್ರಿ. ಅಲ್ಲೇ ರೂಮ್ ಇವತ್ತು ಒಂದಿನ ಇಲ್ಲೇ ಸ್ಟೇ ಮಾಡ್ಬೇಕಂತ ಮಾಡಿದ್ವಿ ರೀ. ರೂಮ್ ಬಾಡ್ಗೆ 2,500 ಹೇಳತ್ರ. ಅದಕ್ಕೆ ಬೇಡ ಅಂತಂದು ಬಡ ದರ್ಶನ ಮಾಡ್ಕೊಂಡು ಸಾಯಂಕಾಲ ಒಂದೇ ಬಸ್ ಇತ್ತಂತ್ರಿ, ಅದು ಧರ್ಮಸ್ಥಳಕ್ಕೆ ಹೋಗೋದು 5:30 ಇತ್ತು. ಆ ಬಸ್ಸಿಗೆ ಹೋಗ್ಬೇಕಂತಂದು ಜಲ್ದಿ ದರ್ಶನ ಮಾಡ್ಕೊಂಡು ಬಂದ್ವಿ ರೀ ನಾವು. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದ್ರೆ, ಈ ದೇವಸ್ಥಾನ ನಂದಿನಿ ನದಿಯ ಮಧ್ಯದಲ್ಲಿರೋ ಒಂದು ಸಣ್ಣ ದ್ವೀಪದಂತೆ ಈ ನದಿ ನಿರ್ಮಾಣವಾಗಿದೆ. ಸುತ್ತಲೂ ಹರಿಯುವ ಜುಳು ನೀರಿನ ಸದ್ದಿನಲ್ಲಿ ಶ್ರೀ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯನ್ನೇ ನೋಡುವುದು ಒಂದು ಸೌಭಾಗ್ಯ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಅಮ್ಮನ ದರ್ಶನ ಮಾಡಕ್ಕೆ ಹೊಂಟೇವಿ. ಎಲ್ಲಿ ಮಠ ವಿಡಿಯೋ ಅಲಾವ್ ಐತಿ ಎಲ್ಲಿ ಮಠ ವಿಡಿಯೋ ಮಾಡ್ತೀನಿ ರೀ. ಚಾಲು ಮಾಡಿಲ್ಲ ಅವ್ರು. ನದಿ ಹರಿಯಾಗತ್ತಲ್ಲ, ನದಿ ಆವಾಜ್ ಅದ. ನೋಡಲ್ಲ ದರ್ಶನ ಮಾಡ್ಕೊಂಡು ಈಗ ಹೊರಗೆ ಬಂದ್ವಿ. ಈ ಪವಿತ್ರ ಕ್ಷೇತ್ರಕ್ಕೆ ಇನ್ನೊಂದು ಪುರಾಣದ ಇತಿಹಾಸವಿದೆ. ಅದು ಏನಂದ್ರೆ, ಇಲ್ಲಿ ದೇವತೆಗಳಿಗೂ ಮತ್ತು ಋಷಿಮುನಿಗಳಿಗೆ ಅರುಣಾಸುರ ಎಂಬ ರಾಕ್ಷಸನು ತುಂಬ ತೊಂದರೆ ಕೊಡುತ್ತಿದ್ದನಂತೆ. ಆಗ ಜಗನ್ಮಾತೆ ಭ್ರಮರಾಂಬೆ ಅಂದರೆ ಒಂದು ದೊಡ್ಡ ದುಂಬಿಯ ರೂಪವನ್ನು ತಾಳಿ ಆ ರಾಕ್ಷಸನನ್ನು ಸಂಹರಿಸಿದಳಂತೆ ಮತ್ತು ಲೋಕವನ್ನು ಕಾಪಾಡಿದಳಂತೆ. ನಂತರ ಋಷಿಮುನಿಗಳ ಪ್ರಾರ್ಥನೆಯಂತೆ ಜಗನ್ಮಾತೆ ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಯಾಗಿ ಶಿಲೆಯ ರೂಪದಲ್ಲಿ ನೆಲೆಸುತ್ತಾಳೆ. ಕಟಿ ಅಂದರೆ ಸೊಂಟ, ಇಲ್ಲ ಅಂದರೆ ಭೂಮಿ. ನಂದಿನಿ ನದಿಯ ಸೊಂಟದ ಭಾಗದಂತಿರುವ ಜಾಗದಲ್ಲಿ ನೆಲೆಸಿರುವುದಕ್ಕೆ ಇದಕ್ಕೆ ಕಟೀಲು ಎಂದು ಹೆಸರು ಬಂದಿದೆ.
ನೋಡ್ರಿ ನಾವೀಗ ಬಸ್ಸಿಗೆ ಬಂದು ಕೂತೀವಿ, ದರ್ಶನ ಅದು ಮಾಡಿದ್ವಿ. ಈಗ ಅಲ್ಲೇ ಅವ್ರು ತಿನ್ನಾಕ ತರಕ್ಕೆ ಹೋಗ್ಯಾರ. ನಮ್ಗಿಲ್ಲಿ ಬಸ್ ನಿಂತೈತ್ರಿ. ಈಗ ದರ್ಶನ ಮುಗಿಸ್ಕೊಂಡು ಸೀದಾ ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೇವೆ ರೀ. ಒಂದು ದಿನದಾಗ ಅಡ್ಡಾಡ್ ಭಾಳ ಬೇಸರ ಐತ್ರಿ ಇವತ್ತು. ನಿದ್ದೆ ಒಂದಿಲ್ರಿ, ಬರೀ ಅಡ್ಡಾಡೋದಾಗೈತ್ರಿ ಇವತ್ತು. ನೋಡ್ರಿ ನಮ್ಮ ಗುಂಡು ಅವ್ರ ಮಮ್ಮಿದ ಅಂಗಡಿಗೆ ಹೋಗ್ಯಾರ ಅಂತಂದು ನಡ್ಕೊತ ಹೊಂಟಾಡ್ರಿ. ಈಗ ನಡ್ಯಾತಾಡ್ರಿಕಿ ಆರಾಮ್ ಕೈ ಹಿಡ್ಯಾನ ಹೊಂಟ ನೋಡ್ರಿ. ಒಬ್ಬೇಕಿ ಹೋಗ್ತಾ ಅಂತ ಕೈ ಹಿಡಿಬೇಡ ಅನ್ನತ್ತ ನೋಡ್ರಿ. ಯಾಕೆ ಎತ್ಕೂತಿ ಅಂತ ಆಡ್ರಿಕಿ. ನೋಡಿ ಫ್ರೆಂಡ್ಸ್, ಒಮ್ಮೆ ನೋಡಿ ಶಾಕ್ ಆಗಬೇಡ್ರಿ. ನಾವು ಧರ್ಮಸ್ಥಳಕ್ಕೆ ಬಂದೇವಿ. ವಿಡಿಯೋ ಮಾಡ್ಬೇಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ರೀ, ಚಾರ್ಜೇ ಇದ್ದಿದ್ದಿಲ್ಲ. ರಾತ್ರಿ 8:30 ಆಗಿತ್ತು ರೀ ನಾವು ಧರ್ಮಸ್ಥಳಕ್ಕೆ ರೀಚ್ ಆದಾಗ. ನಾವು ಬಂದು ಫಸ್ಟ್ ಲಗೇಜ್ ಇಟ್ಟು ಸ್ವಲ್ಪ ಫ್ರೆಶ್ ಆಗಿ ಸೀದಾ ಪ್ರಸಾದ ಮಾಡೋಕ್ಕೆ ಹೋದ್ವಿ ರೀ. ರೂಮ್ ಎಲ್ಲ ಫುಲ್ ಆಗಿದ್ದರಿಂದ ನಾವು ನಿನ್ನೆ ಒಂದು ದಿನ ರಾತ್ರಿ ಫುಲ್ ಹೊರಗೆ ಇದ್ವಿ, ಹೊರಗೆ ಮಲ್ಕೊಂಡಿದ್ವಿ. ಈಗ ಬೆಳಿಗ್ಗೆ ಹೋಗಿ ರೂಮ್ ಕೊಟ್ಟಾರ್ರಿ. ನೋಡ್ರಿ ಕಳ್ಳ ನೋಡ್ರಿ. ಈಗ ಏನು ತೊಗೊಳಕ್ಕೆ ಹೋಗಿದ್ರಿ? ನೋಡ್ರಿ ನಮ್ಮ ಗುಂಡು ಟಪ್ಪಿಗೆ ಇಟ್ಟು ಕಟ್ಕೊಂಡೈತಿ. ಗುಂಡು ಬಾ. ನಮ್ಮ ಮಿಲ್ಲು ನೋಡ್ರಿ ಹೆಂಗಂಟೈತಿ. ಮಿಲ್ಲು ಗುಡ್ ಬಾ. ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆಯಂತೆ. ಈ ಕ್ಷೇತ್ರದ ಮೂಲ ಹೆಸರು ಕುಡುಮ. ಭೀರ್ಮಣ್ಣ ಪೇರ್ಗಡೆ ದಂಪತಿಗಳು ಭಕ್ತಿಗೆ ಮೆಚ್ಚಿ ಧರ್ಮದೇವತೆಗಳು ನೆಲೆಸಿರುವ ಕ್ಷೇತ್ರವಿದು. ನಿಮ್ಗೇನಾದರೂ ಗೊತ್ತಾ ಫ್ರೆಂಡ್ಸ್ ಮಂಜುನಾಥ ಸ್ವಾಮಿ ಇಲ್ಲಿ ಹೇಗೆ ಬಂದರು ಅಂತ? ಧರ್ಮದೇವತೆಗಳ ಸೂಚನೆಯಂತೆ ಭೀರ್ಮಣ್ಣ ಪೇರ್ಗಡೆಯವರು ಆಪ್ತರಾಗಿದ್ದ ಅಣ್ಣಪ್ಪ ಸ್ವಾಮಿ, ಅಣ್ಣಪ್ಪ ಪಂಜುರ್ಲಿ ಅವರು ಮಂಗಳೂರಿನ ಕದ್ರಿ ದೇವಸ್ಥಾನದಿಂದ ಶ್ರೀ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಕೇವಲ ಒಂದೇ ರಾತ್ರಿಯಲ್ಲಿ ಇಲ್ಲಿ ತಂದು ನೆಲೆಸಿದ್ದಾರಂತೆ. 16ನೇ ಶತಮಾನದಲ್ಲಿ ಉಡುಪಿಯ ಮಹಾನ್ ಸಂತಸರಾದ ಶ್ರೀ ವಾದಿರಾಜ್ ತೀರ್ಥರು ಇಲ್ಲಿಗೆ ಭೇಟಿ ನೀಡಿದರಂತೆ. ಆ ಲಿಂಗವನ್ನು ಕದ್ರಿಯಿಂದ ತಂದ ಲಿಂಗವನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದರು ಮತ್ತು ಇಲ್ಲಿ ನಡೆಯುತ್ತಿದ್ದ ಧರ್ಮದ ಕಾರ್ಯಗಳನ್ನು ಕಂಡು ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂದರೆ ಧರ್ಮವಿರುವ ಜಾಗ ಎಂದು ಹೆಸರಿಟ್ಟರಂತೆ ಅವರು. ಈ ಕ್ಷೇತ್ರವನ್ನು ಮುನ್ನಡೆಸುವ ಹೆಗ್ಗಡೆಯವರು ಜೈನ ಧರ್ಮದವರು. ಪೂಜಿಸಲ್ಪಡುವ ದೇವರು ಶಿವ ಮತ್ತು ಪೂಜೆ ಮಾಡುವವರು ವೈಷ್ಣವರು. ಇಂತಹ ಧಾರ್ಮಿಕ ಸಾಮರಸ್ಯದ ಪುಣ್ಯಕ್ಷೇತ್ರದ ಮಹಿಮೆ ಇನ್ನೂ ಅಪಾರ ಇದೆ. ಈಗ ನೋಡಿ ಫ್ರೆಂಡ್ಸ್, ನಾವು ಪ್ರಸಾದ ಮಾಡಕ್ಕೆ ಹೊಂಟೇವಿ. ಇಲ್ಲಿ ಪ್ರತಿದಿನ 30,000ಕ್ಕೂ ಹೆಚ್ಚು ಪ್ರಸಾದ ಮಾಡ್ತಾರಂತ್ರಿ ಭಕ್ತರಿಗೆ. ಹಬ್ಬ ಮತ್ತು ಹರಿದಿನಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಬರ್ತಾರಂತ್ರಿ. ಧರ್ಮಸ್ಥಳಕ್ಕೆ ಬರಾಕುತ್ತ ಅವು ಅಂದ್ರೆ ಹಂಗೆ ಸಣ್ಣವ್ವ 3ನೇ ಅವ್ವ ರೀ 2ನೇ ಸಲ ಆತ್ರಿ ಈಗ ಬರಾಕತ್ತ ಧರ್ಮಸ್ಥಳಕ್ಕೆ. ಬಂಗಾರ ಬಾಯ್ ಮಾಡಿ ಬಾಯ್ ಅಲ್ಲಿ ಮಾಡ ಅಲ್ಲಿ ಮಾಡಿ ಬಾಯ್ 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 ಮಾಡ ಬಾಯ್ ಮಾಡಿ ಬಾಯ್.
ಹೋಮ ಎತ್ಕೊಲೆ ಅಮ್ಮ ಈ ಹುಡುಗಿನ ಎತ್ಕೋ ಆ ಹುಡುಗಿ ಚೆನ್ನಾಗೈತಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚೆನ್ನಾಗಿದೆಯಾ ಅಮ್ಮ? ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಯವ್ವ ಇವರ ಇವ ಯಾರೇ ಇವನು ಜಲ್ದಿ ತಗೋ ಹೆಂಗೈತಿ 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 ಐಸ್ ಕ್ರೀಮ್ ಹಾ ಸೂಪರ್ ಮೊದಲೆಲ್ಲ ನಮ್ಗೆ ಫಸ್ಟ್ ಅಮ್ಮ ತೋರ್ಸು ನೋಡ್ರಿ ಇಷ್ಟು ಸಣ್ಣ ಹುಡುಗಿಗೆ ಇಷ್ಟು ದೊಡ್ಡ ಐಸ್ ಕ್ರೀಮ್ ಕೊಟ್ಟಾರ. ಚಾಕ್ಲೇಟ್ ನೋಡ್ರಿ ನಮ್ದು ಇವತ್ತು ಪ್ರಸಾದನ ಆತು ಐಸ್ ಕ್ರೀಮ್ನು ಆತು ಇವತ್ತು ವಾದರ್ಸ್ ಮಿಸ್ ಮಾಡಿ ನೋಡಿ ಫ್ರೆಂಡ್ಸ್, ನಾವು ಗುಡಿ ಹತ್ರ ಹೊರಗೆ ಬಂದಿದ್ವಿ ರೀ. ಅಲ್ಲೇ ಇವ್ರು ಯೂಟ್ಯೂಬ್ ಬ್ಲಾಗರ್ ನೀವು ನೋಡಿರ್ಬೇಕು ರೀ, ಕುಕ್ಕಿಂಗ್ ವಿಡಿಯೋ ಮಾಡ್ತಾರೆ. ಕಲರ್ ಟಾಕೀಸ್ ರೀ ಇವ್ರ ಯೂಟ್ಯೂಬ್ ಹೆಸರು. ಅವ್ರು ಸಿಕ್ಕಿದ್ರಿ ನಮ್ಗೆ, ಅವ್ರ ಜೊತೆ ಮಾತಾಡ್ಸಿದ್ವಿ ರೀ, ಮತ್ತೊಂದೆರಡು ಫೋಟೋ ತೆಗ್ಸ್ಕೊಂಡ್ವಿ. ಭಾಳ ಖುಷಿ ಆಯ್ತು ರೀ ಅವ್ರು ನೋಡಿ ನಮ್ಗೆ. ಅವ್ರ ಕುಕ್ಕಿಂಗ್ ವಿಡಿಯೋದು ನಮ್ಮ ಅಂಟಿ ನಮ್ಮ ಮಮ್ಮಿ ಅದೆಲ್ಲ ನೋಡ್ತಿದ್ವಿ ರೀ. ಈಗ ಅವ್ರನ್ನ ರಿಯಲ್ ಆಗಿ ನೋಡಿ ಅವ್ರ ಜೋಡಿ ಮಾತಾಡತ್ತಿದ್ವಿ ರೀ ಎಲ್ಲರೂ. ಹೋಗ ಬಸ್ ತಗದು ನಾವು ಊಟ ಅದು ಮಾಡ್ಕೊಂಬಂದ ಇಲ್ಲಿ ಗಾರ್ಡನ್ದಾಗ ಕುಂತೇವಿ. ಇವ್ರು ನೋಡ್ರಿ ತುಳಸಿದ ರೀಲ್ಸ್ ಮಾಡಕ್ಕೆ ಇದು ರೆಡಿ ಮಾಡ್ಕೋತಾರ. ಅವರಮ್ಮ ಕರೆಯತ್ತಾಳ್ರಿ ಮೊಮ್ಮಗಳಿಗೆ. ಗಾಂಧೀಜಿ ಮುತ್ಯ ಅಂತ ಚಸ್ಮಾ ಹಾಕೊಂಡು ಅವರಮ್ಮ ಕುಂತಾಳ್ರಿ. ಅವ್ರು ನೋಡ್ರಿ ಅಲ್ಲಿ ಗಾರ್ಡನ್ದಾಗ ಓಡಾಡತ್ತಾರ. ನೋಡ್ರಿ ಇಲ್ಲೆಲ್ಲ ಗಾರ್ಡನ್ ಎಷ್ಟು ಚಲೋ ಐತಿ. ಹೀಗಾಗಿ ಇಲ್ಲಿ ಒಳಗೆ ಬಂದು ಕುಂತೇವಿ. ನೋಡ್ರಿ ಅವ್ರ ಅಮ್ಮನ ಕಡೆ ಬಂತು ರೆಡಿ ಮಾಡಾಕ್ತಾರೆ ಡ್ಯಾನ್ಸ್ ಮಾಡಕ್ಕೆ ರೀಲ್ಸ್ ಮಾಡಕ್ಕೆ. ನೋಡ್ರಿ ಈಗ ನಾವು ಪಾರ್ಕ್ನಾಗ ಕುಂತಿದ್ವಿ ಒಂದು ಸ್ವಲ್ಪ ಕುಂತ ಈಗ ರೂಮಿನ ಕಡೆ ಹೊಂಟೇವಿ. ಯಾಕಂದ್ರೆ ಮಾಡಾಕೈತಿ, ಅದಕ್ಕಾಗಿ ಈಗ ರೂಮಿನ ಕಡೆ ಹೊಂಟೇವಿ. ನೋಡ್ರಿ ಮಳೆ ಹತ್ತೇ ಬಿಡ್ತೈತ್ರಿ ಈಗ. ಎಷ್ಟು ಮಂದಿ ಏ ಬರ್ರಿ ಹುಡುಗರು ಇಬ್ರು ನೋಡಕ್ ಪಾಳೇಶ್ವರ ಗಾರ್ಡನ್ದಾಗ ಎಲ್ಲಿ ಹಾಂ ಹೌದು ನೋಡಿ ಮಕ್ಕ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣನ್ರಿ ಆ ರೂಮಿಗೆ ಹೋಗೋಣ. ರೂಮಿಗೆ ಹೋಗೋಣ ನಡಿ, ರೆಸ್ಟ್ ಮಾಡಕ್ಕೆ ಬರ್ತೈತಿ. ಮತ್ತು ಸಂಜೆಗೆ ರೆಡಿಯಾಗಿ ಬರ್ಬೇಕು. ಮತ್ತು ಹೋಗೋಣ ನಡಿವ ಅವ್ರಿಗೆ ಹೇ ನಗ ಗುಂಡು ಏ ಗುಂಡಮ್ಮ ಓನದು ಬಾಯ್ ಮಾಡತ್ತೈತಿ ನೋಡ್ರಿ ಗುಂಡು.
ನೋಡ್ರಿ ಇಲ್ಲಿ ಎಷ್ಟು ಮಾಡಾಕೈತಿ. ಹೋಮ ಈ ಸರ ಏನು ಒಳಗಿಂದ ಮೀನದ್ದು ಮಾಡಿಲ್ರಿ, ಎಲ್ಲ ಹೊರಗಿಂದ ಮಾಡತ್ತಿ. ಯಾಕಂದ್ರೆ ಮೊನ್ನೆ ಮಾಡೇವಲ್ಲ, ಹಂಗಾಗಿ ಹೊರಗಿಂದ ಅಷ್ಟೇ ಮಾಡ್ಕೊತೀನಿ. ಎಷ್ಟು ಮಾಡಿ ಹಾಕ್ತಾರೆ. ಇಲ್ಲಿ ನೋಡ್ರಿ ಅವ್ರ ಮಾಮ ಎತ್ಕೊಂಡಿದ್ದು ಮಳೆ ಬರ್ತೈತೆ ಅನ್ನ ಅವ್ರು ಇನ್ನೂ ಅಲ್ಲೇ ಅದಾರ್ರಿ ಬರೋದು. ಎತ್ ನೋಡ್ರಿ ನಿನ್ನೆ ಭಾಳ ಗದ್ಲಿತ್ತು ರೀ, ಅಷ್ಟೇನು ಗದ್ದಲಿಲ್ಲ. ಮಂದಿ ನೋಡ್ರಿ ಅಲ್ಲೆಲ್ಲಿ ಹೆಂಗೆ ಹೊಂಟ ಮಳೆ ಸಲುವಾಗಿ. ಮಳೆ ಬರ್ತೈತೆ ಅಂತಂದು ಹೊಂಟಾರಿ ಬಡ ಬಡ ಎಲ್ಲರೂ ರೂಮಿನ ಕಡೆ ಹೊಂಟಾರ ನೋಡ್ರಿ ಮಂದೆಲ್ಲ. ಬರತ್ರಿ ಮಳೆ. ಮಕ್ಕಳನ್ನ ಕರ್ಕೊಂಡು ಹೆಂಗೆ ಹೊಂಟ ನೋಡ್ರಿ. ಈಗ ಅಲ್ಲಿಂದ ಬಂದ ಮಳೆ ಜೋರು ಬರಾಕತ್ತ, ಹಂಗಾಗಿ ಇಲ್ಲಿ ಹೋಟೆಲ್ಗೆ ಒಂದಿಟ್ಟು ಚಾದು ಕಾಫಿ ಕುಡಿಯೋದಂತಂದು ಬಂದೀವಿ. ಈಗ ಪದ್ದು ತರಕ್ಕೆ ಹೋಗ್ಯಾಳ, ನಾವು ಕುಂತೇವೆ ಎಲ್ಲರೂ ಕಾಯ್ಕೊಂತ. ಮುಂಜಾನೆ ಎಷ್ಟು ರಶ್ ಇತ್ತು ಇದು ನೋಡ್ರಿ. ಅಮ್ಮ ಮೊಮ್ಮಕ್ಕಳು ಕಾಫಿ ಕುಡಿಯೋಕೆ ಕುಂತಾರ್ರಿ. ನೋಡ್ರಿ ಚಿಕ್ಕಿತ್ತು ಅಂದ್ಲ. ಮೈಸೂರು ಬಜ್ಜಿ ತೊಗೊಂಡಾರ್ರಿ. ತಂದ್ಬಿಟ್ಟು ನಮ್ಗೆ ಅವ್ರು ತಿಂತಾರೆ. ಹೋಗ ತಿನ್ನೋಗ, ಬೇಬಿ ಜಿಡಿ ಹೋಗ. ಒಂದರ ತಿನ್ನೋಗ, ಬೇರೆ ತಗೊಳ್ಳೇನ. ಸಂಜೆನ ಆತೀಗ 4 ಆತ. ಹಾಂ 4 ಆತ. ಅದಕ್ಕೆ ಹೋಗೋಣ ಬಾ ಚಾ ಕುಡ್ದು ಅಂದೆ. ಮತ್ತೆ ಹಿಂಗೆ ಕುತ್ತಂಗಾಗಲ್ಲ, ಓಡಿ ಬರೋದಾಗ್ತೈತಿ. ಗುಂಡು ಏನು ತಿನ್ನತ್ತೀರಿ? ಅಲ್ಲಿ ಬಂದಿರಿ ನೀವು? ಇವತ್ತು ಮಂಜುನಾಥ ಅಜ್ಜಂದು ಊಟ ಮಾಡ್ಯಾಡ್ರಿಕಿ, ಪ್ರಸಾದ್ ತಿಂದಾಡ್ರಿಕಿ. ಇವತ್ತು ಮಮ್ಮ ಸಾರು ಹುಗ್ಗಿ ತಿಂದಾಡ್ರಿ. ಏನಿದೆ ಕಾಫಿ? 3 ಕಾಫಿ ಮೇಡಮ್. ಹೌದ್ರಿ, ಬೇಕ್ರಿ. ಚಸ್ಮಾ ತಗೋಕ್ ಬಂದಾಳ ಗುಲ್ದೊಂದು. ಇಲ್ಲೊಂದು ಚಸ್ಮಾ ಮುರಿದೈತಿ, ಹೀಗಾಗಿ ಚಸ್ಮಾ ತಗೋಕ್ ಬಂದಾಳ. ನೋಡ್ರಿ ಇಲ್ಲಿ ಚಸ್ಮಾ ತಗೊಳಕ್ ಬಂದೇವಿ. ಮಿಲ್ಲು ಮಗ ನೋಡಿ ಫ್ರೆಂಡ್ಸ್, ನಾವು ಇವಾಗ ದರ್ಶನ ಮಾಡಕ್ಕಂತಂದು ಹೊಂಟೇವಿ. ಈಗ ಫುಲ್ ಖಾಲಿ ಐತ್ರಿ. ನಾವು ನಿನ್ನೆ ಬಂದಾಗಂತೂ ಎಷ್ಟು ಗದ್ಲಿತ್ತಂದ್ರಿ, ಅಷ್ಟು ಗದ್ಲಿತ್ತು. ಈಗ ನೋಡಿರಿ ಫುಲ್ ಖಾಲಿ ಐತಿ. ಅದಕ್ಕೆ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಫುಲ್ ವಿಡಿಯೋ ನೋಡಿರಿ. ನೆಕ್ಸ್ಟ್ 4th ಪಾರ್ಟ್ ಬರ್ತೈತ್ರಿ, ಅಲ್ಲಿವರೆಗೂ ವೇಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.